ಗಂಧ ಚಾಮರ ದುಲಾಬೋ ಕಬೆ ಎರಿ ಮೂಕ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಗತಿಯ ಮಲಾತಿ ಮಲಾ ದಿಬೋ ದೋಹರಗಲೆ ಗತಿಯ ಮಲಾತಿ ಮಲಾ ದಿಬೋ ದೋಹರಗಲೆ ಆದರೆ ತುಲಿಯ ದಿಬೋ ಕರ್ಪೂರ ತಾಂಬೂಲೆ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಲಲಿತಾ ವಿಶಾಖಾದಿ ಜತ ಸಖಿ ಬೃಂದ ಲಲಿತಾ ವಿಶಾಖಾದಿ ಜತ ಸಖಿ ಬೃಂದ ಆಗ್ನೇಯ ಕೊರಿಬೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸೇರಾನುದಾಸ ಸೇವಾ ವಿಲಾಸ ಕೊರೆ ನರೋತ್ತಮದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಕಲಾವತಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಶ್ರೀಮದ್ ಭಾಗವತ ಸ್ಕಂದ 3 ಅಧ್ಯಾಯ 18 ಶ್ರೀ ವರಹ ಮತ್ತು ಹಿರಣ್ಯಾಕ್ಷರ ಕಾಳಗ. ಇವತ್ತಿನ ಪ್ರವಚನಕಾರರು ಶ್ರೀಮತಿ ಯಮುನಾ ಮಹಾಪಾವನಿ ದೇವಿ ದಾಸಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲಿಗೆ ಪರಮ ಪೂಜ್ಯ ಶ್ರೀಲ ಪ್ರಭುಪಾದರಿಗೂ ಹಾಗೂ ಗುರುಮಹಾರಾಜರಿಗೂ ಕೋಟಿ ಕೋಟಿ ದಂಡೋತ್ ಪ್ರಣಾಮಗಳು. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಮುರಾರಿ ಮಾಧವ ಪ್ರಭುಗಳಿಗೂ ನನ್ನ ದಂಡೋತ್ ಪ್ರಣಾಮಗಳು. ಹಾಗೂ ಮತ್ತೆ ಇಲ್ಲಿ ನಿರೂಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ವೇತಾ ಮಾತಾಜಿಗೂ ನನ್ನ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಮುಖಂ ಕರೋತಿ ವಾಚಾಲಂ ಭಂಗಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ.
श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च हे हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोऽस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा 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 हरे 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 राम 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 हरे हरे ಕಂದ 3 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರದ್ದು ಸಾರಾಂಶ ಏನಂತ ಅಂದ್ರೆ, ವರಾಹಾವತಾರದಲ್ಲಿ ಭಗವಂತ ದಾನವನ ದುರ್ವಚನಗಳು, ಕ್ರೋಧದಿಂದ ಕೆರಳಿದ ಭಗವಂತ, ಹಿರಣ್ಯಾಕ್ಷ ಭಗವಂತ ಮತ್ತು ಇವರ ನಡುವಿನ ಕಾದಾಟ, ನಾರಾಯಣನನ್ನು ಕುರಿತು ಬ್ರಹ್ಮನ ಸಂಬೋಧನೆ. ವರಾಹ ಹಿರಣ್ಯಾಕ್ಷರ ಕಾಳಗ. ಮೈತ್ರೇಯ ಉವಾಚ ತದೇವ ಮಾಕರ್ಣ್ಯ ಜಲೇಶ ಭಾಷಿತಂ ಮಹಾಮನಂತಸ್ತದ್ವಿಗಣಯ್ಯ ದುರ್ಮದಃ ಹರೇರ್ವಿದಿತ್ವಾ ಗತಿಮಂಗನಾರದಾತ್ ರಸಾತಲಂ ನಿರ್ವಿವಿಷೇತರಾನ್ವಿತಃ. ಮೈತ್ರೇಯರು ಹೇಳ್ತಾ ಇದ್ದಾರೆ, ಇಲ್ಲಿ ಹಮ್ಮು ಬೆಮ್ಮುಗಳಿಂದ ಕೂಡಿದ ದೈತ್ಯನಾದ ಹಿರಣ್ಯಾಕ್ಷನು ವರುಣನ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡ್ಲಿಲ್ಲ. ಪ್ರಿಯ ವಿದುರ್ನೆ ಅವನು ನಾರದರಿಂದ ದೇವೋತ್ತಮ ಪರಮ ಪುರುಷನು ಇರುವ ಸ್ಥಳವನ್ನು ಕೇಳಿ ತಿಳಿದುಕೊಂಡು ಕ್ಷಿಪ್ರವಾಗಿ ಸಾಗರದ ಆಳಕ್ಕೆ ಹೋಗ್ತಾನೆ. ಅಂದ್ರೆ ಹಿರಣ್ಯಾಕ್ಷ ಸಾಗರದ ಆಳಕ್ಕೆ ಹೋಗ್ತಾನೆ. ಅಂದ್ರೆ ಈ ಹಿರಣ್ಯಾಕ್ಷ ಅತ್ಯಂತ ಬಲಾಢ್ಯನಾದ ದೇವೋತ್ತಮ ಪರಮ ಪುರುಷನೊಂದಿಗೆ ಹೋರಾಡೋದಕ್ಕೆ ಹೆದರ್ಕೊಳ್ತಾ ಇಲ್ಲ. ಮತ್ತೆ ಆ ದಾನವನ್ನು ವರುಣನಿಂದ ತನ್ನನ್ನು ನಿಜವಾಗಿ ಎದುರಿಸಬಲ್ಲ ಒಬ್ಬ ಯೋಧನ ಇದ್ದಾನೆ, ನನ್ಗಿಂತ ಬಲಶಾಲಿ ಇದ್ದಾನೆ ಅಂತ ತಿಳಿದು ತುಂಬಾ ಉತ್ತೇಜಿತನಾಗ್ತಾನಂತೆ. ಆ ಹಿರಣ್ಯಾಕ್ಷ ಹೋರಾಟಕ್ಕಾಗಿ ದೇವೋತ್ತಮ ಪರಮ ಪುರುಷನನ್ನು ಹುಡುಕಲು ತುಂಬಾ ಕಾತರನಾಗಿ ಕೂಡ ಇರ್ತಾನಂತೆ. ಮತ್ತೆ ವಿಷ್ಣುವನೊಂದಿಗೆ ಹೋರಾಡಿದರಿಗೆ ನೀನು ನಾಯಿ ನರಿ ಹದ್ದುಗಳಿಗೆ ಆಹಾರವಾಗುವೆ ಅಂತ ಕೂಡ ವರುಣರು ಭವಿಷ್ಯ ಕೂಡ ನುಡಿದಿರ್ತಾರೆ. ಆದ್ರೂ ಅವನ ಉತ್ಸಾಹ ಕಡಿಮೆ ಆಗಲ್ಲ. ದಾನವರು ಮಂದಮತಿಗಳಾದ್ರಿಂದ ಅಜಿತನೆಂದು ಪ್ರಸಿದ್ಧನಾಗಿರುವ ವಿಷ್ಣುವನೊಂದಿಗೆ ಹೋರಾಡಲು ಧೈರ್ಯ ವಹಿಸ್ತಾರಂತೆ. ಮತ್ತೆ ಇಲ್ಲಿ ಆ ಸಾಗರದ ಆಳದಲ್ಲಿ ವರಾವತಾರಿಯಾದ ಸರ್ವಶಕ್ತನಾದ ದೇವೋತ್ತಮ ಪರಮ ಪುರುಷನನ್ನ ನೋಡ್ತಾನೆ ಈ ಹಿರಣ್ಯಾಕ್ಷ. ವರಾಹನು ತನ್ನ ಕೋರೆ ದಾಡಿಯ ಮೇಲೆ ಭೂಮಿಯನ್ನ ಎತ್ತಿ ಹಿಡಿದು ತನ್ನ ಕೆಂಗಣ್ಣುಗಳಿಂದ ಹಿರಣ್ಯಾಕ್ಷನ ತೇಜಸ್ಸನ್ನ ಅಪಹರಿಸ್ತಾನೆ. ಆಗ ದಾನವನು ಏನ್ ಮಾಡ್ತಾನೆ, ಗಹಗಹಿಸಿ ನಗ್ತಾನೆ. ಓ, ಇದೊಂದು ಭೂಜಲ ಸಂಬಂಧಿ ಮೃಗ, ಅಂದ್ರೆ ಇದೊಂದು ಕಾಡು ಪ್ರಾಣಿ ಅಂತ ಹಿರಣ್ಯಾಕ್ಷ ಅನ್ಕೊಳ್ತಾನೆ. ಈ ದಾನವರು ಯಾವಾಗ್ಲೂ ಭಗವಂತನ ಅವತಾರಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವನ ಅವತಾರಗಳಾದ ಮತ್ಸ್ಯ, ವರಾಹ ಅಥವಾ ಯಾವುದೇ ಅವತಾರ, ಕೂರ್ಮ ಅವತಾರ ಆಗ್ಲಿ, ಅವರು ದೊಡ್ಡ ಮೃಗಗಳೆಂದೇ ಭಾವಿಸ್ತಾರೆ. ದೇವೋತ್ತಮ ಪರಮ ಪುರುಷನ ಶರೀರವನ್ನ ಅದು ಮಾನವ ರೂಪದಲ್ಲಿರುವಾಗ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಅವನ ಅವತಾರವನ್ನ ಹೀಗೆಳಿತಾರೆ, ಅಂದ್ರೆ ಒಂಥರ
ನೆಗ್ಲೆಕ್ಟ್ ತರ ಒಂಥರ ನೀಚವಾಗಿ ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯಾಕ್ಷ ಭಗವಂತನನ್ನ ಹೀಗೆ ಸಂಬೋಧಿಸ್ತಾನೆ. ಅಂದ್ರೆ ವರಾಹ ರೂಪವನ್ನು ಧರಿಸಿದ ದೇವೋತ್ತಮನೇ, ನನ್ನ ಮಾತುಗಳನ್ನು ಸುಮ್ಮನೆ ಕೇಳು. ಈ ಭೂಮಿಯು ಅಧೋಭಾಗ ನಿವಾಸಿಗಳಾದ ನಮ್ಮ ವಶಕ್ಕೆ ಸೇರಿದ್ದು. ನನ್ನಿಂದ ನೀನು ಘಾಸಿ ಹೊಂದದೆ ಅದನ್ನು ನನ್ನ ಸಮಕ್ಷಮದಿಂದ ನೀನು ಒಯ್ಯಲಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಜಾಗದಿಂದ ನೀನು ಅದನ್ನ ತಗೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಇಲ್ಲಿ ಹೇಳ್ತಾರೆ, ಎಲೆ ದೂರ್ತನೆ, ನಮ್ಮನ್ನು ಕೊಲ್ಲಲು ನಮ್ಮ ಶತ್ರುಗಳು ನಿನ್ನನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಅಗೋಚರವಾಗಿದ್ದುಕೊಂಡು ನೀನು ಕೆಲವು ದಾನವರನ್ನು ಕೊಂದಿದ್ದೀಯ. ಮೂರ್ಖನೇ, ನಿನ್ನ ಶಕ್ತಿಯು ಕೇವಲ ಯೋಗ ಮಾಯೆ. ಈ ದಿನ ನಾನು ನಿನ್ನನ್ನ ಸಂಹಾರ ಮಾಡುವುದರ ಮೂಲಕ ನನ್ನ ಬಂಧು ಬಾಂಧವರನ್ನ ಹುರಿದುಂಬಿಸುತ್ತೇನೆ ಅಂತ ರೋಷದಿಂದ ಹೇಳ್ತಾನೆ ಹಿರಣ್ಯ. ಅಂದ್ರೆ ಅಸುರರು ದೇವರನ್ನ ತಮ್ಮ ಮಾತುಗಳಿಂದ ಮತ್ತೆ ನೀತಿಗಳಿಂದ ಕೊಲ್ಲಲು ಸದಾ ಉತ್ಸುಕರಾಗಿರ್ತಾರಂತೆ. ಒಬ್ಬನು ಈ ಭೌತಿಕವಾಗಿ ಕೂಡ ಶಕ್ತಿಶಾಲಿಯಾಗಿದ್ರೆ ಅವನು ಈ ಭೌತಿಕ ಮಾರಕಾಸ್ತ್ರಗಳ ಸಹಾಯದಿಂದ ದೇವರನ್ನ ಕೊಲ್ಲಲು ಸಾಧ್ಯ ಅಂತ ಭಾವಿಸ್ತಾರೆ. ಉದಾಹರಣೆಗೆ ಕಂಸ ಮತ್ತೆ ರಾವಣ, ಹಿರಣ್ಯಕಶಿಪು ರಾಕ್ಷಸರು ತಮ್ಮನ್ನು ತಾವು ದೇವರನ್ನು ಕೂಡ ಕೊಲ್ಲಬಲ್ಲ ಸಾಮರ್ಥ್ಯವುಳ್ಳವರು ಅಂತ ಭಾವಿಸ್ತಾರೆ. ತನ್ನ ವೈವಿಧ್ಯಮಯ ಶಕ್ತಿಯಿಂದ ಹೇಗೆ ಅದ್ಭುತವಾಗಿ ಕಾರ್ಯನಿರ್ವಹಿಸಬಲ್ಲ, ಅಂದ್ರೆ ಅವನು ಸರ್ವವ್ಯಾಪಿಯಾಗಿದ್ದು ಭಗವಂತ ತನ್ನ ಶಾಶ್ವತ ನೆಲೆಯಾದ ಗೋಲೋಕ ಬೃಂದಾವನದಲ್ಲಿಯೂ ಇದ್ದಾನೆ ಅನ್ನೋದು ಅಸುರರು ಅರ್ಥ ಮಾಡಿಕೊಳ್ಳಲಾರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯಾಕ್ಷ ಹೇಳ್ತಾನೆ, ನನ್ನ ತೋಳುಗಳಿಂದ ಬಗೆದ ಲಾಳ ಮುಂಡಿಗೆಯ ಹೊಡೆತದಿಂದ, ಅಂದ್ರೆ ಒಂದು ಮಳೆಯಿಂದ ಗೂಟ ಹೊಡಿತೀನಿ ಅಂತ ಹೇಳ್ತಾರೆ. ಹೊಡೆತದಿಂದ ನಿನ್ನ ತಲೆಯೊಡೆದು ನೀನು ಸತ್ತು ಬೀಳ್ತೀಯ. ಆಗ ನಿನಗೆ ಭಕ್ತಿ ಸೇವಾ ಪೂರ್ವಕವಾಗಿ ಯಾಗಾದಿಗಳಲ್ಲಿ ಆಹುತಿಯನ್ನು ಅರ್ಪಿಸುವ ಋಷಿಗಳು ಮತ್ತು ದೇವತೆಗಳು ಕೂಡ ಬೇರು ಸತ್ತ ಮರಗಳಂತೆ ತಮ್ಮಷ್ಟಕ್ಕೆ ಅವಸಾನ ಹೊಂದ್ತಾರೆ ಅಂತ ಹೇಳ್ತಾನೆ ಹಿರಣ್ಯಾಕ್ಷ. ಈ ದಾನವನ ತೀಕ್ಷ್ಣವಾದ ನುಡಿಗಳನ್ನ ಭಗವಂತ ಕೇಳ್ಕೊಂಡು ನೊಂದರು ಆ ನೋವನ್ನ ಸಹಿಸ್ಕೊಳ್ತಾರೆ. ಆದ್ರೆ ತನ್ನ ಕೋರೆ ದಾಡಿಯ ತುದಿಯಲ್ಲಿದ್ದ ಭೂಮಿಯು ಹೆದರಿಕೊಂಡಿರುತ್ತೆ. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಉದಾಹರಣೆಗೆ ಮೊಸಳೆಯ ಆಕ್ರಮಣಕ್ಕೆ ಒಳಗಾದ ಒಂದು ಆನೆ ತನ್ನ ಸಂಗಾತಿ ಹೆಣ್ಣಾನೆಯೊಂದಿಗೆ ನೀರಿನಿಂದ ಹೇಗೆ ಹೊರಬರುತ್ತೋ ಹಾಗೆ ನೀರಿನಿಂದ ಭಗವಂತ ಆ ಒಂದು ಇದನ್ನ ಮೇಲೆ ತರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅಂದ್ರೆ ಈ ಮಾಯವಾದಿಗಳು ಕೂಡ ಹೇಳ್ತಾರೆ, ಭಗವಂತನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಅಸ್ತಿತ್ವ ಇಲ್ಲ, ಕೈಕಾಲು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳೋದ್ರಿಂದ ಅವರು ಎಂದಿಗೂ ಸಂತೋಷಕ್ಕೆ ಒಳಗಾಗಲ್ಲ, ಅವರು ಸಂತೋಷನೇ ಪಡಲ್ಲ. ಈ ಹಿರಣ್ಯಾಕ್ಷನ ಚುಚ್ಚು ಮಾತುಗಳಿಂದ ಭಗವಂತನು ವ್ಯಥೆಗೆ ಒಳಗಾದ್ರು. ಯಾಕಪ್ಪ ವ್ಯಥೆಗೆ ಒಳಗಾದ್ರು ಅಂತ ಹೇಳಿದ್ರೆ ಒಂದೇ ಕಾರಣ, ತನ್ನ ಶಾಶ್ವತ ಭಕ್ತರಾದ ದೇವತೆಗಳ ತೃಪ್ತಿಗಾಗಿ ಭೂಮಿಯನ್ನ ಉದ್ಧರಿಸ್ತಾರೆ. ಈ ಶ್ಲೋಕದಲ್ಲಿ ಪ್ರಭುಪಾದರು ಬರ್ದಿದ್ದಾರೆ, ಈ ನಾಸ್ತಿಕರು ಹೀನವಾದ ಮಾತುಗಳನ್ನ ಸಹಿಸಿಕೊಳ್ಳಕ್ಕೆ ಭಗವಂತ ಸಿದ್ಧನಾಗಿರ್ತಾನೆ ಅಂತ. ಮತ್ತೆ ತನ್ನ ತಲೆಯಲ್ಲಿ ಚಿನ್ನದ ಕೂದಲುಗಳುಳ್ಳ ಮತ್ತು ಭಯಾನಕವಾದ ಕೋರೆ ಹಲ್ಲುಗಳುಳ್ಳ ಅಸುರನು ಭಗವಂತನು ನೀರಿನಿಂದ ಮೇಲಕ್ಕೆ ಎದ್ದು ಬರ್ತಿರುವಾಗ ಆನೆಯನ್ನು ಅಟ್ಟಿಸ್ಕೊಂಡು ಬರುವಂತೆ ಬೆನ್ನೆಟ್ಕೊಂಡು ಬರ್ತಾನಂತೆ. ಗುಡುಗಿನಂತೆ ಗರ್ಜಿಸುತ್ತಾ ಅವನು ಹೇಳ್ತಾನೆ, ಸವಾಲೊಡ್ಡುವ ಶತ್ರುವಿನ ಮುಂದೆ ಓಡಿ ಹೋಗುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾಚಿಕೆ ಗೆಟ್ಟವರಿಗೆ ಅವನ ಅವಮಾನವೆಂಬುದೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಭಗವಂತನಿಗೆ ಕೋಪ ಬರ್ಲಿ ಅಂತ. ಅಂದ್ರೆ ಪೂರ್ಣ ಕರ್ತವ್ಯವುಳ್ಳ ಭಗವಂತ ಅವನ ಮಾತುಗಳಿಗೆ ಗಮನನೇ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ
ಹಾಗೆ ಬಲಿಷ್ಠರಾದವರು ಶತ್ರುಗಳು ಮಾಡುವ ಅಪಹಾಸ್ಯಕ್ಕಾಗಲಿ ಅಥವಾ ಅವರು ಆಡುವ ನಿಷ್ಠುರ ಮಾತುಗಳಿಗಾಗಲಿ ಹೆದರೋದಿಲ್ಲ ಭಗವಂತ. ಭಗವಂತನು ಯಾರಿಗೂ ಹೆದರಬೇಕಾಗಿ ಕೂಡ ಇಲ್ಲ. ಆದರೂ ಅವನು ತನ್ನ ಶತ್ರುವನ್ನು ನಿರ್ಲಕ್ಷಿಸಿ ಅವನ ಪಾಲಿಗೂ ದಯಾಮಯನಾಗ್ತಾನೆ. ಅಸುರನ ಸವಾಲನ್ನು ಸ್ವೀಕರಿಸದೆ ಹಿಮ್ಮೆಟ್ಟಿದಂತೆ ಕಂಡು ಬಂದರು ಹಿರಣ್ಯಾಕ್ಷನ ಅಪಹಾಸ್ಯದ ಮಾತುಗಳನ್ನು ಭಗವಂತ ಸಹಿಸಿಕೊಂಡಿದ್ದು ಕೇವಲ ಭೂಮಿಯನ್ನ ವಿಪತ್ತಿನಿಂದ ರಕ್ಷಿಸೋದೇ ಆಗಿರುತ್ತೆ. ಮತ್ತೆ ಭಗವಂತನ ಭೂಮಿಯನ್ನು ತನ್ನ ಕಣ್ಣೆದುರಿಗೆ ನೀರಿನ ಮೇಲೆ ಇರಿಸ್ತಾರೆ. ಮತ್ತೆ ನೀರಿನ ಮೇಲೆ ತೇಲುವಂತ ಸಾಮರ್ಥ್ಯವುಳ್ಳ ಒಂದು ರೂಪದಲ್ಲಿರುವಂತೆ ತನ್ನ ಸ್ವಂತ ಶಕ್ತಿಯನ್ನು ಭೂಮಿ ತಾಯಿಗೆ ನೀಡ್ತಾರೆ. ಶತ್ರುವು ನಿಂತು ನೋಡುತ್ತಿರು ಇಲ್ಲಿ ಹಿರಣ್ಯಾಕ್ಷ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಭಗವಂತನನ್ನ ಮೆಚ್ಚಿ ಕೊಂಡಾಡ್ತಾನೆ. ಮತ್ತು ಇತರ ದೇವತೆಗಳು ಕೂಡ ಭಗವಂತನ ಮೇಲೆ ಹೂಮಳೆಗೇರ್ತಾರೆ. ಮತ್ತೆ ಹಿರಣ್ಯಾಕ್ಷ ತನ್ನ ಶರೀರದ ಮೇಲೆ ಬಳೆಗಳು ಮತ್ತೆ ಸುಂದರವಾದ ಚಿನ್ನದ ಕವಚ ಮೊದಲಾದ ಆಭರಣ ಸಂಪತ್ತುಗಳಿಂದ ಅಲಂಕಾರ ಮಾಡ್ಕೊಂಡಿರ್ತಾನೆ. ಹಾಗೆ ಒಂದು ದೊಡ್ಡ ಗದಾ ಪರಿಘವನ್ನು ಹಿಡಿದು ಹಿಂದಿನಿಂದ ಭಗವಂತನನ್ನ ಅಟ್ಟಿಸ್ಕೊಂಡು ಬರ್ತಾನೆ. ಪರಿಘ ಅಂತ ಹೇಳಿದ್ರೆ ಕಬ್ಬಿಣದ ದೊಣ್ಣೆ ಅಂತ. ಭಗವಂತನು ಅವನ ಚುಚ್ಚುವಂತಹ ಕೆಟ್ಟ ಮಾತುಗಳನ್ನ ಸಹಿಸ್ಕೊಳ್ತಾನೆ. ಆದರೆ ಪ್ರತ್ಯುತ್ತರ ಕೊಡುವಾಗ ತನ್ನ ಪ್ರಚಂಡ ಕೋಪವನ್ನ ವ್ಯಕ್ತಪಡಿಸ್ತಾನೆ. ಭಗವಂತ ತನ್ನ ಕೆಲಸ ಮುಗಿಯೋ ತನಕ ಸುಮ್ನಿರ್ತಾರೆ. ಆಮೇಲೆ ಅದಕ್ಕೆ ಪ್ರತ್ಯುತ್ತರ ಕೊಡ್ಲೇಬೇಕಾಗುತ್ತೆ. ಮುಂದೆ ಅವರು ಭಗವಂತ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ಅಸುರನು ಭಗವಂತನನ್ನ ಕೆಟ್ಟ ಮಾತುಗಳಿಂದ ಹೀಯಾಳಿಸ್ತಿರುವಾಗ ಕೂಡಲೇ ಆ ದಾನವನನ್ನು ಭಗವಂತ ದಂಡಿಸಬಹುದಾಗಿತ್ತು. ಆದ್ರೆ ದೇವತೆಗಳನ್ನ ಸಂತುಷ್ಟಗೊಳಿಸಕ್ಕೆ ಅವರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿರುವಾಗ ಅಸುರರಿಗೆ ಹೆದರ್ಬೇಕಾದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಅಸುರನನ್ನು ಸಹಿಸ್ಕೊಂಡಿದ್ದು ಇದೇ ಕಾರಣ. ತಮ್ಮನ್ನು ರಕ್ಷಿಸಲು ಭಗವಂತನು ಸದಾ ಇದ್ದಾನೆ ಎಂಬುದು ದೇವತೆಗಳು ತಿಳಿಯುವಂತೆ ಮಾಡಲು ಮತ್ತು ಅವರ ಭಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಭಗವಂತ ಸಹನೆಯನ್ನ ತೋರಿಸಿದ್ದಾರೆ ಇಲ್ಲಿ. ಮತ್ತೆ ಭಗವಂತನನ್ನು ಅಸುರನು ಹೀಯಾಳಿಸಿದ್ದು ನಾಯಿಗಳು ಬೊಗಳಿದಂತೆ ಅಂತ ತಿಳ್ಕೊಳ್ತಾರೆ. ಭಗವಂತನು ಅದನ್ನ ಲೆಕ್ಕಿಸದೇ ಇಲ್ಲ. ನೀನೇನ ಹೇಳ್ತಾ ಇರು ಅಂತ ಬಿಡ್ಬಿಡ್ತಾರ ಅವನ್ಗೆ. ಏಕೆಂದರೆ ನೀರಿನ ಮಧ್ಯದಿಂದ ಭೂಮಿಯನ್ನು ಹೊರತರುವ ಕಾರ್ಯದಲ್ಲಿ ಭಗವಂತ ಮಗ್ನನಾಗಿರ್ತಾನೆ. ಪ್ರಾಪಂಚಿಕ ದಾನವರು ಯಾವಾಗಲೂ ಆಭರಣ ರೂಪದ ಅತಿ ಹೆಚ್ಚಿನ ಚಿನ್ನವನ್ನು ಧಾರಾಳ ಪ್ರಮಾಣದಲ್ಲಿ ಹೊಂದಿರ್ತಾರೆ. ಅಪಾರ ಅದಕ್ಕೆ ನೋಡಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ಹೆಸರೇ ಹಿರಣ್ಯ ಅಂತಾನೆ ಇದೆ. ಅಪಾರ ಚಿನ್ನ, ದೇಹ ಬಲ ಮತ್ತು ಜನಪ್ರಿಯತೆ ಇವುಗಳು ತಮ್ಮನ್ನು ದೇವೋತ್ತಮ ಪರಮ ಪುರುಷನ ಕ್ರೋಧದಿಂದ ರಕ್ಷಿಸಬಲ್ಲವು ಅಂತ ಭಾವಿಸ್ತಾರೆ ಈ ದಾನವರು. ಮತ್ತೆ ಇಲ್ಲಿ ದೇವೋತ್ತಮ ಪರಮ ಪುರುಷ ಹೇಳ್ತಾರೆ, ನಿಜ ನಾವು ಕಾಡು ಮೃಗಗಳೇ, ನಿನ್ನಂತ ಬೇಟೆ ನಾಯಿಗಳಿಗಾಗಿ ಹುಡುಕಾಡುತ್ತಿರ್ತೇವೆ. ಮೃತ್ಯು ಬಂಧನದಿಂದ ಯಾರು ಮುಕ್ತರಾಗಿದ್ದಾರೆಯೋ ಅವರು ನೀನು ಆಡುತ್ತಿರುವ ಹಗುರವಾದ ಮಾತುಗಳಿಂದ ಭಯ ಪಡೋದಿಲ್ಲ. ನೀನು ಮೃತ್ಯು ನಿಯಮಗಳಿಗೆ ಬದ್ಧನಾಗಿದ್ದೀಯಾ ಅಂತ ಹೇಳ್ತಾರೆ ಭಗವಂತ ಇಲ್ಲಿ. ಮತ್ತೆ ಅಸುರರು ಮತ್ತು ನಾಸ್ತಿಕರು ದೇವೋತ್ತಮ ಪರಮ ಪುರುಷನನ್ನ ಅವಮಾನಿಸ್ತಾನೆ ಇರ್ತಾರೆ. ಆದರೆ ಜನ್ಮ ಮತ್ತು ಮೃತ್ಯುಗಳ ನಿಯಮಗಳಿಗೆ ತಾವು ಒಳಗಾಗಿ ಇರುವೆವು ಎಂಬುದನ್ನ ಅವರು ಮರ್ತು ಬಿಟ್ಟಿರ್ತಾರೆ. ಕೇವಲ ಪರಮ ಪ್ರಭುವಿನ ಅಸ್ತಿತ್ವವನ್ನು ಅಂದ್ರೆ ಅವರು ಈ ತರ ನಿಂದನೆ ಮಾಡೋದ್ರಿಂದ್ರೆ ಅಥವಾ ಅವರ ನಿಷ್ಠುರ ಪ್ರಕೃತಿ ನಿಯಮಗಳನ್ನ ಉಲ್ಲಂಘಿಸೋದೇ ಆಗಿರ್ತಾರೆ. ಮತ್ತೆ ವ್ಯಕ್ತಿಯು ಜನನ ಮರಣಗಳ ಹಿಡಿತದಿಂದ ತಾನು ಪಾರಾಗಬಹುದೆಂದು ಭಾವಿಸ್ತಾನೆ. ಭಗವಂತ ದಿವ್ಯ ಸ್ವಭಾವವನ್ನು ಕೇವಲ ಅರ್ಥ ಮಾಡಿಕೊಳ್ಳುವುದರಿಂದ ಒಬ್ಬನು ಭಗವತ್ಧಾಮಕ್ಕೆ ಹಿಂತಿರುಗಬಹುದು ಅಂತ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅಸುರರು ಮತ್ತು ನಾಸ್ತಿಕರು ಪರಮ ಪ್ರಭುವಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಕೂಡ ಪಡೋದಿಲ್ಲ. ಆದ್ದರಿಂದ ಅವರು
ಜನನ ಮರಣಗಳ ಬಂಧನದಲ್ಲಿ ಸಿಕ್ಕಿಕೊಳ್ತಾರೆ. ಅವಾಗ ಇಲ್ಲಿ ಹೇಳ್ತಾರೆ, ಖಂಡಿತವಾಗಿಯೂ ನಾವು ರಸಾತಲ ನಿವಾಸಿಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೀವಿ, ನಾಚಿಕೆಯನ್ನು ಪೂರ್ತಿಯಾಗಿ ತೊರೆದಿದ್ದೀವಿ. ನಿನ್ನ ಬಲಶಾಲಿಯಾದ ಗದಾ ಪರಿಘದ ಹೊಡೆತಕ್ಕೆ ಒಳಗಾಗಿದ್ದರೂ ನೀರಿನಲ್ಲಿ ಸ್ವಲ್ಪ ಕಾಲ ಉಳಿದಿರ್ತೀವಿ, ಏಕೆಂದರೆ ಪ್ರಬಲನಾದ ಶತ್ರುವಿನೊಂದಿಗೆ ದ್ವೇಷವನ್ನು ಕಟ್ಟಿಕೊಂಡಿರುವುದರಿಂದ ನಮಗೆ ಹೋಗಲು ಬೇರೆ ಯಾವ ಜಾಗ ಕೂಡ ಇರಲ್ಲ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಹೇಳ್ತಾರೆ, ಭಗವಂತ ಸರ್ವವ್ಯಾಪಿ ಆಗಿರ್ತಾನೆ. ದಾನವರು ವಶದಲ್ಲಿರುವುದೆಲ್ಲವನ್ನು ತಮ್ಮ ಸ್ವಂತ ಆಸ್ತಿ ಅಂತಾನೆ ಭಾವಿಸ್ಕೊಂಡಿರ್ತಾರೆ. ಆದ್ರೆ ನಿಜವಾಗಿಯೂ ಎಲ್ಲವೂ ದೇವೋತ್ತಮ ಪರಮ ಪುರುಷನಿಗೆ ಸೇರಿದ್ದು. ಅವನು ತನಗಿಷ್ಟ ಬಂದಾಗ ಏನನ್ನಾದರೂ ತೆಗೆದುಕೊಳ್ಬಹುದು, ಕೊಡ್ಲೂಬಹುದು. ಅಂದ್ರೆ ಹೇಳ್ತಾರೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಗೃತಾಹ ಕಸ್ಯಚಿತ್ ಧನಂ. ಇಲ್ಲಿರೋದೆಲ್ಲ ಭಗವಂತಂದೇ ಅಂತ ನಾವೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇಲ್ಲಿ, ನೀನು ಅನೇಕ ಪದಾದಿಗಳ ಸೇನಾಧಿಪತಿ ಎಂದು ಹೇಳ್ತಾರಲ್ಲ. ಅಂದ್ರೆ ಪದಾದಿಗಳು ಅಂತ ಹೇಳಿದ್ರೆ ಇಲ್ಲಿ ಇರೋ ಸೈನಿಕರಿಗೆಲ್ಲ ನೀನು ಸೇನಾಧಿಪತಿ ಅಂತೆ. ಹೀಗಿರುತ್ತಾ ನೀನು ನಮ್ಮನ್ನು ಹೊರ ಹಾಕಲು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಬೋದು. ನಿನ್ನ ಮೂರ್ಖತನದ ಮಾತುಗಳನ್ನು ಬಿಟ್ಟು ನಮ್ಮನ್ನು ಕೊಂದು ನಿನ್ನ ಬಂಧು ಮಿತ್ರರ ಚಿಂತೆಯನ್ನ ಪರಿಹರಿಸು. ಒಬ್ಬನು ಎಷ್ಟೇ ಗರ್ವಿಷ್ಠನಾಗಿರಲಿ ತನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳದೆ ಹೋದ್ರೆ ಸಭೆಯಲ್ಲಿ ಅವನು ತನಗೊಂದು ಸ್ಥಾನವನ್ನು ಗಳಿಸಿಕೊಳ್ಳಲು ಅರ್ಹನಾಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾನೆ ಹಿರಣ್ಯಾಕ್ಷ. ಒಬ್ಬ ದಾನವನು ಮಹಾನ್ ಯೋಧನಾಗಿರ್ಬೋದು, ಹಾಗೆ ಒಂದು ದೊಡ್ಡ ಸೈನ್ಯದ ದಳಪತಿ ಕೂಡ ಆಗಿರ್ಬೋದು. ಆದ್ರೆ ದೇವೋತ್ತಮ ಪರಮ ಪುರುಷನ ಎದುರಿನಲ್ಲಿ ಅವನು ಅಬಲನಾಗಿರ್ತಾನೆ ಮತ್ತು ಸಾವು ಕೂಡ ಅವನಿಗೆ ಖಚಿತವಾಗಿರುತ್ತೆ. ಆದ್ರಿಂದಲೇ ಭಗವಂತನು ಆ ದಾನವನಿಗೆ ತನ್ನಿಂದ ಕಣ್ಮರೆಯಾಗದಂತೆ ಸವಾಲೊಡ್ತಾರೆ. ತನ್ನನ್ನು ಕೊಲ್ಲುತ್ತೇನೆಂದು ಮಾಡಿದ ಪ್ರತಿಜ್ಞೆಯನ್ನ ನೀನು ಪೂರೈಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮೈತ್ರೇಯ ಮುನಿಗಳು ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನು ಹಾಗೆ ಒಡ್ಡಿದ ಸವಾಲಿನಿಂದ ಆ ಹಿರಣ್ಯಾಕ್ಷ ಕೋಪಗೊಂಡು ಕೆರಳ್ತಾನೆ. ಮತ್ತೆ ಅವನ ಕೆಣಕಿದ ನಾಗರ ಹಾವಿನಂತೆ ಕೋಪದಿಂದ ಅಲ್ಲೆಣಿಸ್ತಾನಂತೆ. ಮತ್ತೆ ಯಾವ ತರ ಅಂತ ಹೇಳಿದ್ರೆ, ಸಾಮಾನ್ಯರಿಗೆ ಒಂದು ನಾಗರ ಹಾವು ತುಂಬಾ ಭಯಂಕರವಾಗಿ ಕಾಣುತ್ತೆ. ಆದ್ರೆ ಅದರೊಂದಿಗೆ ಆಟ ಆಡಬಲ್ಲ ಹಾವಾಡಿಗೆ ಮುಂದೆ ಅದೊಂದು ಆಟದ ವಸ್ತು ಅಂತ ತಿಳ್ಕೊಳ್ತಾನೆ ಆ ಹಾವಾಡಿಗ. ಹಾಗೆ ಒಬ್ಬ ದಾನವನು ತನ್ನ ಕ್ಷೇತ್ರದಲ್ಲಿ ನಾನೇ ತುಂಬಾ ಬಲಶಾಲಿ ಅಂತ ತಿಳಿದಿರ್ತಾನೆ. ಆದ್ರೆ ಭಗವಂತನ ಮುಂದೆ ಅವನು ತೃಣ ಸಮಾನ. ಉದಾಹರಣೆಗೆ ರಾವಣಾಸುರ ಕೂಡ ದೇವತೆಗಳಿಗೆ ಭಯಂಕರ ರೂಪ ಆಗಿ ಕಂಡ್ರುನು ಪ್ರಭು ಶ್ರೀರಾಮಚಂದ್ರನ ಎದುರಿಗೆ ಅವನು ಗಡಗಡ ನಡುಗಿ ಆರಾಧ್ಯ ದೈವವಾದ ಶಿವನಲ್ಲಿ ಪ್ರಾರ್ಥಿಸ್ಕೊಳ್ತಾನೆ. ಆದ್ರೂ ಕೂಡ ಅದು ಸಫಲ ಆಗಲ್ಲ ಅಂತ ಕೂಡ ಇಲ್ಲಿ ಪ್ರಭುಪಾದರು ಬರ್ದಿದ್ದಾರೆ. ಹಿರಣ್ಯಾಕ್ಷ ಕ್ರೋಧದಿಂದ ಬುಸ್ಗುಡ್ತಾನೆ. ಅವನ ಇಂದ್ರಿಯಗಳು ಸಿಟ್ಟಿನಿಂದ ಕಂಪಿಸುತ್ತೆ. ಅವನು ವೇಗವಾಗಿ ಭಗವಂತನ ಮೇಲೆ ಎರಗಿ ತನ್ನ ಬಲವಾದ ಗದಾ ಪರಿಗದಿಂದ ಒಂದು ಪೆಟ್ಟನ್ನು ಕೊಡ್ತಾನೆ. ಆಗ ಭಗವಂತ ಸ್ವಲ್ಪ ಪಕ್ಕಕ್ಕೆ ಸರಿದು ತನ್ನ ಶತ್ರು ತನ್ನ ಎದೆಗೆ ಗುರಿ ಇಟ್ಟು ಬೀಸಿದ ಕ್ರೂರವಾದ ಗದಾ ಪರಿಘಾದ ಹೊಡೆತದಿಂದ ತಪ್ಪಿಸ್ಕೊಳ್ತಾನೆ. ಹೇಗೆ ಅಂದ್ರೆ ಅದು ಸಿದ್ಧ ಯೋಗಿಯೊಬ್ಬನು ಸಾವನ್ನು ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಬಲಿಷ್ಠವಾದ ಗದಾ ಪರಿಗದಿಂದ ಭಗವಂತನ ದಿವ್ಯ ಶರೀರದ ಮೇಲೆ ಪ್ರಹಾರ ಮಾಡೋದು ಒಬ್ಬ ದಾನವನಿಗೆ ವೃಥಾಶ್ರಮ ಅಷ್ಟೇ, ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಯಾವನು ಭಗವಂತನ ಶಕ್ತಿಯನ್ನ ಮೀರಿಸಲಾರನು. ಪ್ರಗತಿಶೀಲ ಆಧ್ಯಾತ್ಮಿಕವಾದಿಗಳು ಕೂಡ ಪ್ರಕೃತಿ ನಿಯಮದಿಂದ ಹೊರತಾದವರು. ಮಾರಣಾಂತಿಕ ಪೆಟ್ಟು ಕೂಡ ಅವರ ಮೇಲೆ ಯಾವ ಪರಿಣಾಮ ಕೂಡ ಬೀರೋಲ್ಲ.
ಒಬ್ಬ ಯೋಗಿಯು ಮಾರಣಾಂತಿಕ ಪೆಟ್ಟನ್ನು ತಿಂದಿದ್ದಾನೆ ಅಂತ ಮೇಲ್ನೋಟಕ್ಕೆ ನಾವು ಕಾಣ್ಬೋದು. ಆದ್ರೆ ಭಗವದ್ ಅನುಗ್ರಹದಿಂದ ಅವನು ಭಗವಂತನ ಸೇವೆಗಾಗಿ ಅಂತಹ ಅನೇಕ ಆಘಾತಗಳನ್ನ ಜಯಿಸಿ ಹೊರಗಡೆ ಬರ್ತಾನೆ. ಹೇಗೆ ಭಗವಂತನು ತನ್ನದೇ ಸ್ವತಂತ್ರ ಶಕ್ತಿಯಿಂದ ಅಸ್ತಿತ್ವದಲ್ಲಿ ಇದ್ದಾನೋ ಹಾಗೆ ಭಗವದ್ ಅನುಗ್ರಹದಿಂದ ಭಕ್ತರು ಕೂಡ ಅವನ ಸೇವೆಗಾಗಿ ಅಸ್ತಿತ್ವದಲ್ಲಿ ಇರ್ತಾರೆ ಅಂತ ಭಕ್ತರ ಬಗ್ಗೆ ಶ್ರೀಲ ಪ್ರಭುಪಾದರು ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತೆ ದೇವತಮ ಪರಮ ಪುರುಷ ತನ್ನ ಕ್ರೋಧವನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ. ದಾನವನನ್ನು ಹೊಡೆಯಲು ವೇಗವಾಗಿ ಧಾವಿಸ್ತಾರೆ. ಆಗ ದಾನವನು ರೋಷದಿಂದ ಹಲ್ಲುಗಳನ್ನ ಕಚ್ಕೊಂಡು ಮತ್ತೆ ತನ್ನ ಗದಾ ಪರಿಘವನ್ನ ಎತ್ತಿಕೊಂಡು ಒಂದೇ ಸಮನೆ ಬೀಸಲು ಪ್ರಾರಂಭಿಸ್ತಾನೆ. ಅಂದ್ರೆ ಅದರಿಂದ ಹೊಡೆಯಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಅನಂತರ ಭಗವಂತನು ತನ್ನ ಗದೆಯಿಂದ ಶತ್ರುವಿನ ಬಲ ಕಣ್ಣಿನ ಹುಬ್ಬಿನ ಮೇಲೆ ಹೊಡಿತಾನೆ. ಆದ್ರೆ ಆ ಸತ್ಪುರುಷ ವಿದುರನೇ, ಅಂದ್ರೆ ಇಲ್ಲಿ ಮೈತ್ರೇಯ ಮುನಿಗಳು ವಿದುರನ್ಗೆ ಹೇಳ್ತಾ ಇದ್ದಾರೆ, ಸತ್ಪುರುಷ ವಿದುರನೇ, ಆ ದಾನವನು ಯುದ್ಧ ನಿಪುಣನಾದ್ದರಿಂದ ತನ್ನ ಗದೆಯಿಂದ ಆ ಹೊಡೆತವನ್ನು ತಪ್ಪಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ. ಈ ರೀತಿಯಲ್ಲಿ ಅಸುರ ಹಿರಣ್ಯಾಕ್ಷ ಮತ್ತು ದೇವೋತ್ತಮ ಪರಮ ಪುರುಷನಾದ ಭಗವಂತ ಇಬ್ರು ಪರಸ್ಪರ ತಮ್ಮ ಅಗಾಧ ಗದಾ ಪರಿಘಗಳಿಂದ ಹೊಡೆದಾಡ್ಕೊಳ್ತಾರೆ. ಇಬ್ಬರು ಕ್ರೋಧ ತಪ್ತರಾಗಿರ್ತಾರೆ. ಮತ್ತೆ ತಾವೇ ಗೆಲ್ಬೇಕು ಅಂತ ಇಬ್ರು ಅನ್ಕೊಳ್ತಾ ಇರ್ತಾರೆ. ನಾನೇ ಗೆಲ್ಬೇಕಂತ ಇವ್ರು ಇಲ್ಲಿ ಭಗವಂತ ನಾನೇ ಗೆಲ್ತೀನಿ ಅಂತ ಭಗವಂತನ್ಗೆ ಗೊತ್ತಿರುತ್ತೆ. ಅಂದ್ರೆ ಹಿರಣ್ಯಾಕ್ಷ ಹೇಳ್ತಾನೆ ನಾನೇ ಗೆಲ್ಲದು ಅನ್ನೋ ಒಂದು ಅವನ ಮನಸ್ಸಲ್ಲಿ ಇರುತ್ತೆ. ಮತ್ತೆ ಇಲ್ಲಿ ಈ ಹಿರಣ್ಯಾಕ್ಷನ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಹರ್ಯಕ್ಷ ಅಂತ ಕೂಡ ಇದೆ. ಮತ್ತೆ ಇಬ್ಬರು ಯೋಧರ ನಡುವೆ ತೀವ್ರವಾದ ಸ್ಪರ್ಧೆ ನಡೆಯುತ್ತೆ. ಅಂದ್ರೆ ಎಷ್ಟು ಯುದ್ಧ ಅಂದ್ರೆ ತುಂಬಾ ಫೈಟ್ ಮಾಡ್ತಾರೆ ಇಬ್ರುನು. ಚೂಪಾದ ಗದಾ ಪರಿಘದ ಹೊಡೆತದಿಂದ ಅವನ ಶರೀರದ ಮೇಲೆ ಗಾಯಗಳಾಗುತ್ತೆ. ತಮ್ಮ ಶರೀರದ ಮೇಲಿನ ರಕ್ತದ ವಾಸನೆಯಿಂದ ಇಬ್ರು ಕೂಡ ಆ ಶರೀರವನ್ನ ನೋಡ್ಕೊಂಡು ಹೆಚ್ಚು ಹೆಚ್ಚು ರೋಷಾವೇಶಗೊಳ್ತಾರೆ. ಗೆಲ್ಲಬೇಕೆಂಬ ಕಾತರತೆಯಲ್ಲಿ ಅವರು ಅನೇಕ ಬಗೆಯ ತಂತ್ರಗಳನ್ನು ಕೂಡ ಬಳಸ್ತಾರೆ. ಇವರ ಸ್ಪರ್ಧೆ ಒಂದು ಹಸುವಿಗಾಗಿ, ಅಂದ್ರೆ ಇಲ್ಲಿ ಹೋಲಿಕೆ ಕೊಡ್ತಾ ಇದ್ದಾರೆ, ಒಂದು ಹಸಿವಿಗಾಗಿ ಎರಡು ಬಲಿಷ್ಠವಾದ ಹೋರಿಗಳ ಕಾದಾಟದಂತೆ ಕಾಣ್ತಾ ಇತ್ತು ಅಂತ ವರ್ಣಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ ಮೈತ್ರೇಯ ಮುನಿಗಳು ವಿದುರನಿಗೆ, ಹೇ ಕುರುವಂಶಜನೇ, ಈ ಬ್ರಹ್ಮಾಂಡದ ಅತ್ಯಂತ ಸ್ವತಂತ್ರ ದೇವನಾದ ಬ್ರಹ್ಮನು ತನ್ನ ಅನುಯಾಯಿಗಳೊಂದಿಗೆ ಜಗತ್ತಿನ ಸಲುವಾಗಿ ದಾನವ ಮತ್ತು ವರಾವತಾರಿಯಾದ ದೇವೋತ್ತಮ ಪರಮ ಪುರುಷನ ನಡುವೆ ನಡೆದ ಭಯಂಕರ ಯುದ್ಧವನ್ನು ನೋಡಲು ಬರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಇದನ್ನ ನೋಡಕ್ಕೆ. ಮತ್ತೆ ಇಲ್ಲಿ ಈ ಸ್ಥಳಕ್ಕೆ, ಅಂದ್ರೆ ಈ ಯುದ್ಧ ನಡೀತಾ ಇರೋ ಸ್ಥಳಕ್ಕೆ ಸಾವಿರಾರು ಋಷಿಗಳು ಮತ್ತು ದಿವ್ಯವಾದಿಗಳೊಂದಿಗೆ ಅವರ ಮುಖಂಡನಾದ ಬ್ರಹ್ಮನು ಯುದ್ಧ ನಡೆಯುವ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಆ ದಾನವನು ಅವನೊಂದಿಗೆ ಯಾರೂ ಹೋರಾಡಲು ಸಾಧ್ಯವಿಲ್ಲದ, ಅಂದ್ರೆ ಹಿಂದೆಂದೂ ಕಾಣದ ಶಕ್ತಿಯಿಂದ ಕೂಡಿರೋದನ್ನ ನೋಡ್ತಾನೆ. ಆಗ ಮೊದಲ ಬಾರಿಗೆ ವರಾಹರೂಪಧಾರಿಯಾದ ನಾರಾಯಣನನ್ನ ಬ್ರಹ್ಮನು ಸಂಬೋಧಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಯ ಪ್ರಭುವೇ, ನಿಷ್ಕಳಂಕಿತರಾದ ಮತ್ತು ನಿನ್ನ ಪಾದ ಕಮಲಗಳನ್ನು ಪೂಜಿಸುವುದರಲ್ಲೇ ಸದಾ ನಿರತರಾದ ದೇವತೆಗಳು ಮತ್ತು ಬ್ರಾಹ್ಮಣರು, ಗೋವುಗಳು ಮತ್ತು ಮುಗ್ಧ ಜೀವಿಗಳ ಪಾಲಿಗೆ ಆ ದಾನವನು ನಿರಂತರ ಮುಳ್ಳಾಗಿದ್ದಾನೆ. ಅನಗತ್ಯವಾಗಿ ಪೀಡಿಸುವ ಮೂಲಕ ಅವನು ಅವರ ಪಾಲಿಗೆ ಭಯದ ಮೂಲವಾಗಿದ್ದಾನೆ. ನನ್ನಿಂದ ವರವನ್ನು ಪಡೆದ ದಾನವನು ನೀಚ ಉದ್ದೇಶದಿಂದ ಈ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಾ ತನಗೊಬ್ಬ ಸಮಾನ ಪ್ರತಿಸ್ಪರ್ಧಿಯನ್ನು ಸದಾ ಹುಡುಕ್ತಾ ಇದ್ದಾನೆ ಅಂತ ಬ್ರಹ್ಮದೇವ ಭಗವಂತನ್ಗೆ ಹೇಳ್ತಾರೆ. ಮತ್ತೆ ಇಲ್ಲಿ ಈ ದೇವತೆಗಳಿಂದ ಶಕ್ತಿಯನ್ನ ಪಡೆದು ಅನಂತರ ಆ ಶಕ್ತಿಯಿಂದಲೇ ಅವರನ್ನೇ
ಗೋಳು ಹಿಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ಶಿವನ ಮಹಾಭಕ್ತನೊಬ್ಬನು ಅವನಿಂದ ಒಂದು ವರವನ್ನು ಪಡಿತಾನೆ. ಅದೇನೆಂದ್ರೆ, ಅವನು ಯಾರ ತಲೆಯನ್ನಾದರೂ ತನ್ನ ಕೈಯಿಂದ ಮುಟ್ಟಿದ್ರೆ ಆ ತಲೆ ಮುಂಡದಿಂದ ಬೇರ್ಪಡ್ಬೇಕು ಅಂತ. ಆ ವರವನ್ನು ಶಿವನಿಂದ ಕರುಣಿಸಿದ ಒಡೆಯನೇ ಆ ದಾನವನು ಶಿವನ ತಲೆಯನ್ನೇ ಮುಟ್ಟಲು ಬಯಸ್ತಾನೆ. ಹೀಗೆ ದಾನವರ ರೀತಿ ಆಗಿರುತ್ತೆ. ಆದ್ರೆ ದೇವತಮ ಪರಮ ಪುರುಷನ ಭಕ್ತರಾದರೂ ಇಂದ್ರಿಯ ತೃಪ್ತಿಗಾಗಿ ಯಾವುದೇ ಅನುಗ್ರಹವನ್ನ ಕೇಳೋದಿಲ್ಲ. ಭಕ್ತರು ಮೋಕ್ಷವನ್ನು ಕೊಡುವೆನೆಂದರೂ ಅವರು ಅದನ್ನ ನಿರಾಕರಿಸ್ತಾರೆ. ಕೇವಲ ಭಗವಂತನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ತೊಡಗುವಷ್ಟರಿಂದಲೇ ಅವರು ಸಂತೋಷ ಪಡುತ್ತಾರೆ ಅಂತ ಪ್ರಭುಪಾದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತೆ ಇಲ್ಲಿ ಬ್ರಹ್ಮದೇವರು ಹೇಳ್ತಾರೆ ಭಗವಂತನಿಗೆ, ಪ್ರಿಯ ಪ್ರಭುವೇ, ಸದಾ ಕುತಂತ್ರದಲ್ಲಿ ನಿಪುಣನಾದ ಸೊಕ್ಕಿನಿಂದ ಕೂಡಿದ ಸ್ವಾವಲಂಬಿಯೋ ಅತ್ಯಂತ ದುಷ್ಟನು ಆದ ಈ ಆವೇಶಭರಿತ ದಾನವನೊಂದಿಗೆ ಆಟವಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಂದೇ ಸಲ ಇವನ್ನ ಕೊಂದ್ಬಿಡು ಅಂತ ಬ್ರಹ್ಮದೇವ ಸೂಚನೆ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ಸರ್ಪವನ್ನ ಕೊಂದಾಗ ಯಾರೂನು ಅಷ್ಟು ಅಸಂತುಷ್ಟರಾಗೋದಿಲ್ಲ. ಸರ್ಪದ ಬಾಲವನ್ನು ಹಿಡಿದು ಅದರೊಂದಿಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾರೆ, ಆಮೇಲೆ ಅದನ್ನ ಕೊಲ್ತಾರೆ. ಈ ಹಳ್ಳಿ ಹುಡುಗರ ಕೈಯಲ್ಲಿ ಏನಾದ್ರೂ ಸಿಕ್ಬಿಟ್ರೆ ಅವರು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಜೀವ ಅರ್ಧ ಹೋಗಿರುತ್ತೆ, ಆಮೇಲೆ ಅದನ್ನ ಸಾಯಿಸ್ತಾರೆ. ಆ ತರ ಹಾಗೆ ಭಗವಂತನು ಆ ದಾನವನ್ನು ಒಂದೇ ಸಲಕ್ಕೆ ಕೊಲ್ಲಬಹುದಿತ್ತು. ಆದರೆ ಒಂದು ಮಗು ಹಾವನ್ನು ಕೊಲ್ಲುವ ಮೊದಲು ಅದರೊಂದಿಗೆ ಆಟವಾಡುವ ಹಾಗೆ ಭಗವಂತ ಕೂಡ ಆಟವಾಡಿದ್ದಾನೆ. ದಾನವನು ತುಂಬಾ ದುಷ್ಟನಾದುದರಿಂದಲೂ ಒಂದು ಸರ್ಪಕ್ಕಿಂತ ಹೆಚ್ಚು ಅನಿಷ್ಟನಾದುದರಿಂದಲೂ ಅವನೊಂದಿಗೆ ಆಟವಾಡುವ ಅಗತ್ಯ ಇಲ್ಲ ಅಂತ ಬ್ರಹ್ಮದೇವ ಭಗವಂತನಲ್ಲಿ ಮೊರೆ ಇಡ್ತಾ ಇದ್ದಾರೆ. ಸ್ವಲ್ಪವೂ ತಡೆವಿಲ್ಲದೆ ಅವನನ್ನು ಕೂಡಲೇ ಕೊಲ್ಲಬೇಕು ಅಂತ ಬ್ರಹ್ಮದೇವ ಇಚ್ಛೆ ಪಡ್ತಾ ಇದ್ದಾರೆ, ಭಗವಂತನ್ಗೆ ಹೇಳ್ತಾ ಇದ್ದಾರೆ. ಬ್ರಹ್ಮದೇವ ಹೇಳ್ತಾರೆ, ನನ್ನ ಪ್ರಿಯ ಪ್ರಭುವೇ, ನೀನು ಅಚ್ಯುತನು. ಅಚ್ಯುತ ಅಂತ ಹೇಳಿದ್ರೆ ತನ್ನ ಸ್ವರೂಪ ಸಾಮರ್ಥ್ಯ ಸ್ಥಾನದಿಂದ ಚ್ಯುತನಾಗದವನು ಅಂತ ಅರ್ಥ. ನನ್ನ ಪ್ರಿಯ ಪ್ರಭುವೇ, ನೀನು ಅಚ್ಯುತನು. ಈ ದಾನವನಿಗೆ ಅಸುರಿ ಸಮಯವು ಒದಗುವ ಮುಂಚೆ ಮತ್ತು ಅವನಿಗೆ ಅನುಕೂಲವಾದ ಮತ್ತೊಂದು ಭಯಂಕರ ದಾಳಿಯನ್ನು ಅವನು ಆರಂಭಿಸುವ ಮೊದಲು ಈ ಪಾಪಿ ರಾಕ್ಷಸನನ್ನ ಸಂಹಾರ ಮಾಡು. ಯಾವ ಸಂದೇಹವೂ ಇಲ್ಲದೆ ನೀನು ನಿನ್ನ ಅಂತರಂಗ ಶಕ್ತಿಯಿಂದ ಅವನನ್ನ ಸಂಹರಿಸಬಲ್ಲೆ. ನೀನು ಬೇಗ ಅವನ್ನ ಸಂಹರಿಸು ಅಂತ ಬ್ರಹ್ಮದೇವ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಪ್ರಭುವೇ, ಜಗತ್ತೆನ್ನೆಲ್ಲ ಆವರಿಸುವ ಅಂಧಕಾರಮಯ ಸಂಜೆಯು ವೇಗವಾಗಿ ಸಮೀಪಿಸ್ತಾ ಇದೆ. ನೀನು ಎಲ್ಲ ಆತ್ಮರುಗಳ ಆತ್ಮವಾಗಿರುವುದರಿಂದ, ಅಂದ್ರೆ ಎಲ್ಲ ಆತ್ಮಗಳ ಪರಮಾತ್ಮನೇ, ದಯಮಾಡಿ ಅವನನ್ನ ಕೊಂದು ದೇವತೆಗಳಿಗೆ ಜಯವನ್ನು ಸಂಪಾದಿಸಿಕೊಡು ಅಂತ ಬ್ರಹ್ಮದೇವ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವ ಪರಿಪರಿಯಾಗಿ ಭಗವಂತನ್ಗೆ ಕೇಳ್ಕೊಳ್ತಾ ಇದ್ದಾರೆ. ವಿಜಯಕ್ಕೆ ಅತ್ಯಂತ ಯೋಗ್ಯ ಸಮಯವಾದ ಅಭಿಜಿತ್ ಎನ್ನುವ ಮಂಗಲ ಮುಹೂರ್ತವು ಮಧ್ಯಾಹ್ನದಲ್ಲಿ ಆರಂಭ ಆಗಿದೆ, ಇನ್ನೇನು ಮುಗಿಯೋದ್ರಲ್ಲಿದೆ. ಆದ್ದರಿಂದ ನಿನ್ನ ಸ್ನೇಹಿತರ ಹಿತಕ್ಕಾಗಿ ದಯವಿಟ್ಟು ಬೇಗನೆ ಈ ಭಯಂಕರ ಶತ್ರುವನ್ನ ಮುಗಿಸ್ಬಿಡು ಅಂತ ಜೋರಾಗಿ ಹೇಳ್ಕೊಳ್ತಾ ಇದ್ದಾರೆ ಬ್ರಹ್ಮದೇವರು. ನಮ್ಮ ಅದೃಷ್ಟದಿಂದ ಈ ದಾನವನು ತಾನಾಗಿಯೇ ನಿನ್ನ ಬಳಿಗೆ ಬಂದಿದ್ದಾನೆ. ಅಂದ್ರೆ ಸಾವನ್ನ ಹುಡ್ಕೊಂಡು ಅವನು ನಿನ್ನ ಹತ್ರ ಬಂದಿದ್ದಾನೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅವನ ಸಾವು ನಿನ್ನಿಂದಲೇ ಆಗ್ಬೇಕಾಗಿದೆ. ಆದ್ರಿಂದ ನಿನ್ನ ಪರಾಕ್ರಮದಿಂದ ಈ ದ್ವಂದ್ವ ಯುದ್ಧದಲ್ಲಿ ಅವನನ್ನ ಕೊಂದು ಹಾಕು ಮತ್ತು ಜಗತ್ತಿನಲ್ಲಿ ಶಾಂತಿಯು ನೆಲೆಸುವಂತೆ ಮಾಡು ಅಂತ ಕೊನೆಯದಾಗಿ ಈ ಶ್ಲೋಕದಲ್ಲಿ ಬ್ರಹ್ಮದೇವ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವರಾಹ ಹಿರಣ್ಯಾಕ್ಷರ ಕಾಳಗ ಎಂಬ 18ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರಿಕೃಷ್ಣ ಮಾತಾಜಿ, ದಂಡೋತ್ಪಣ ಮಾತಾಜಿ. ತುಂಬಾ ಚಿಕ್ಕದಿತ್ತು ಮಾತಾಜಿ ಇದು. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ.
ವರಹ ಹಿರಣ್ಯಾಕ್ಷರ ಕಾಳಗದ ಬಗ್ಗೆ ಅವ್ರು ಯಾವ ತರ ಹೋರಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಯಾರಾದ್ರೂ ಮಾತಾಜಿ ಚೆನ್ನಾಗಿತ್ತು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಧನ್ಯವಾದ. ಧನ್ಯವಾದ. ಹಾ ಮಾತಾಜಿ. ಹರೇ ಕೃಷ್ಣ. ಈ ಸಿನಿಮಾ ನೆನ್ನೆನೆ ನೋಡಿದ್ದೀನಿ ಮಾತಾಜಿ ನಾನು. ವರಹ ಅವತಾರದ್ದ ಮಾತಾಜಿ ಅದು ನರಸಿಂಹ ಅವತಾರ ಸಿನಿಮಾದಲ್ಲಿ ಮೊದ್ಲು ಆ ವರಾಹ ಸ್ವಾಮಿ ಬಂದುನೇ ಹಿರಣ್ಯಾಕ್ಷಗೆ ಇದು ಮಾಡೋದು ಅವರು. ಹಾ ಮಾತಾಜಿ. ಹರೇ ಕೃಷ್ಣ. ಮೊದ್ಲು ಅವ್ರು ಹುಟ್ಟೋದು ಇದು ಎಲ್ಲ ಮಾಡೋದು ಸಾಯಂಕಾಲ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹಾ ಹೇಳಿ ಮಾತಾಜಿ. ನೋಡಿ ಸಿನಿಮಾ ಚೆನ್ನಾಗಿದೆ. ಹಾ ಮಾತಾಜಿ. ಗಂಭೀರಂ ಮಹಾಂ ಜ್ವಲತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮಾಭೃಂಗಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ ಪ್ರಹ್ಲಾದಲಾದದಾಯಿನಿ. ಹಿರಣ್ಯಕಾಶೀಪೂರ್ವಕ್ಷಃ ಹಿರಣ್ಯಕಾಶೀಪೂರ್ವಕ್ಷಃ ಶಿಲಟಂಕಾನಕಾಲಾಯಿ ಶಿಲಟಂಕಾನಕಾಲಾಯಿ. ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದೀಂ ಶರಣಂ ಪ್ರವತೆ ನರಸಿಂಹಮದೀಂ ಶರಣಂ ಪ್ರವತೆ. ತವ ಕರ ಕಮಲವರೇನಾಪಾಂ ಅದ್ಭುತ ಶೃಂಗಾಂ ದಲಿತಾ ಹಿರಣ್ಯಕಶಿಪು ತನುಭೃಂಗ. ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ. ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ಲಕ್ಷ್ಮೀ ನರಸಿಂಹದೇವ್ ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್ ಮಹಾರಾಜ್. ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್. ಶ್ರೀ 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 ಲಕ್ಷ್ಮೀ ನರಸಿಂಹದೇವ್ ಭಗವಾನ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಹೇಮಾ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಜಮುನಾ ಮಾತಾಜಿ ಜಮುನಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಒಂದು ಹಾಡು. ಹರೇ ಕೃಷ್ಣ ಮಾತಾಜಿ. ದಂಡೋತ್ಪಣ ಮಾತಾಜಿ. ಹಾ ಮಾತಾಜಿ ಹಾಡಿ ಮಾತಾಜಿ. ಟೈಮ್ ಇದೆ ಇನ್ನ ಏನಾದ್ರಿ ಹೇಳಿ. ಅದನ್ನೇ ಹಾಡು ಹೇಳ್ತಾರೆ ಮಾತಾಜಿ ಜಮುನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡ. ಹರೇ ಕೃಷ್ಣ ಮಾತಾಜಿ. ಶ್ರೀ ದಶಾವತಾರ ಸ್ತೋತ್ರ ಶೀಲ ಜಯದೇವ ಗೋಸ್ವಾಮಿಯವರ ಗೀತ ಗೋವಿಂದದಿಂದ.
ಪ್ರಲಯ ಪಯೋಧಿ ಜಲೆ ಧೃತವಾನಸಿ ವೇದಂ ವಿಹಿತವಹೇತ್ರ ಚರಿತ್ರಮಖೇತಂ ಕೇಶವದ್ರೂತ ಮೀನ ಶರೀರ ಕೇಶವದ್ರೂತ ಮೀನ ಶರೀರ ಜಯ ಜಗದೀಶ ಹರೇ ಹರೇ ಜಯ ಜಗದೀಶ ಹರೇ क्षितिरिह विपुलतरे तिष्ठति तव पृष्ठे धरणिधरण किणचक्रगरीषे केशवद्रुत कूर्म शरीरा केशवद्रुत कूर्म शरीरा जय जगदीश हरे हरे जय जगदीश हरे वसति दशन शिखरे धरणी तव लग्न शशनि कलंक कलेव निमग्न केशवद्रुत शूकर रूपा केशवद्रुत शूकर रूपा जय जगदीश हरे हरे जय जगदीश हरे तव कर कमलवरे नखम अद्भुत शृंगम दलित हिरण्य कशिपूतनु भृंगम केशवद्रुत नरहरि रूपा केशवद्रुत नरहरि रूपा जय जगदीश हरे हरे जय जगदीश हरे चलयसि विक्रमणे बलिं अद्भुत वामन पदन कनीरज नित जन पावन केशवद्रुत वामन रूपा केशवद्रुत वामन रूपा जय जगदीश हरे हरे जय जगदीश हरे क्षत्रिय रुधिरमये जगत् अपगत पापं स्नपयसि पयसि शमित भवतापं केशवद्रुत भृगुपति रूपा केशवद्रुत भृगुपति रूपा जय जगदीश हरे हरे जय जगदीश हरे वितरसि दीक्षुरणे दिक्पति कमनीयं दशमुखमौलि बलिं रमणीयं केशवद्रुत राम शरीरा केशवद्रुत श्रीराम शरीरा जय जगदीश हरे हरे जय जगदीश हरे वहसि वपुषि विशदे वसनं जलधाबं हलहति भीति मिलित यमुनाभं केशवद्रुत हलधर रूपा केशवद्रुत हलधर रूपा जय जगदीश हरे हरे जय जगदीश हरे निंदसि यज्ञविदे आह श्रुति जातं
ಸದಯ ಹೃದಯ ದರ್ಶಿತ ಪಶುಘಾತಂ ಕೇಶವದ್ರೂತ ಬುದ್ಧ ಶರೀರ ಕೇಶವದ್ರೂತ ಬುದ್ಧ ಶರೀರ ಜಯ ಜಗದೀಶ ಹರೇ ಹರೇ ಜಯ ಜಗದೀಶ ಹರೇ म्लेच्छनि हनितनि कलयसि करवालं धूमकेतु इव किम् अपि करालं केशवद्रूता कल्किशरीरा केशवद्रूता कल्किशरीरा जय जगदीश हरे हरे जय जगदीश हरे श्री जय देव कवे इदम् उदितमुदारं शृणु सुखदं शुभदं भवसारं केशवद्रूता दशविधरूपा केशवद्रूता दशविधरूपा जय जगदीश हरे हरे जय जगदीश हरे हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ದಂಡೋತ್ ಪ್ರಣಾಮ ಮಾತಾಜಿ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ದಶಾವತಾರ ಹಾಡು ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತು ನಿಮ್ದು ಚಿಕ್ಕ ಹರೇ ಚಾಪ್ಟರ್ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಚಿಕ್ಕದ್ ಹರಿ ಕೊಟ್ಟಿದ್ದು ಬೋಲ್ ಒಳ್ಳೇದಾಯ್ತು ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಮ್ ಪ್ರಭು ಕೂಡ ಎಷ್ಟ್ ಚೆನ್ನಾಗ್ ಆಡ್ತಾ ಇದಾರೆ ಮಾತಾಜಿ ಅಂತ ಅಂದ್ರು. ನಮ್ಗೆ ತುಂಬಾ ಖುಷಿ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ ಪ್ರಭುಗಳು. ಪ್ರಭುಜಿ ಅಲ್ಲೇ ಇದ್ದಾರೆ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಚಿಕ್ಕ ಚಾಪ್ಟರ್ ಬೇಗ ಮುಗೀತು ಮಾತಾಜಿ. ಹಂಗಾಗಿ ಹಾಡ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಜಮುನಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗ್ ಆಡಿದ್ರಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ ಮಾತಾಜಿ. ಅಂದ್ರೆ ಇದು ವಿಜಯ ಚೆನ್ನಾಗಿತ್ತು ಹೇಳ್ಕೊಟ್ಟಿದ್ದು ಮಾತಾಜಿ. ಅಲ್ವಾ ಮಾತಾಜಿ? ಇದು ಹೇಳ್ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಸೇವಿಕಾ ಮಾತಾಜಿ ಅವರ ಮಗಳು ರತಿ ಮಾತಾಜಿ. ಚೆನ್ನಾಗಿ ಅವ್ರಿಗೂನು ಹೇಳ್ಕೊಟ್ರು. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿದೆ ಮಾತಾಜಿ. ಅವ್ರಿಗೂನು ನನ್ನ ದಂಡೋತ್ ಪ್ರಣಾಮಗಳು. ರತಿ ಮಾತಾಜಿಗೆ ಸೇವಿಕಾ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ ನರಸಿಂಹ ಶರಣಾರ್ಥಿ ಬರ್ಬೇಕಾ ಮಾತಾಜಿ? ಸಾಕ್ ಮಾತಾಜಿ. ಅವಾಗ್ಲೇ ಹಾಡೋದ್ರಲ್ಲ, ಸಾಕ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರುನ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ರಿಗೂ ಹರೇ ಕೃಷ್ಣ ದಂಡೋತ್ ಮಾತಾಜಿ. ಪ್ರಣಾಮಗಳು ಮಾತಾಜಿ. ದಂಡೋತ್. ಎಲ್ಲರಿಗೂ ದಂಡವತ್ ಪ್ರಣಾಮ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ ಎಲ್ಲರಿಗೂ. ಯಮುನಾ ಹರೇ ಮಾತಾಜಿ ಕೃಷ್ಣ ದಂಡೋತ್ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.